ಜನ್ಮದ ನಂಟು ಬ್ರಹ್ಮ ಗಂಟು ಬ್ರಹ್ಮ ಗಂಟು. ಹಾಲು ತಗೊಳ್ಳಿ. ಏನು ಯೋಗ್ಯತೆ ಇದೆ ನನ್ನ ಮದುವೆ ಆಗೋಕ್ಕೆ? ನನ್ನ ಹೆಂಡತಿ ಆಗೋಕ್ಕೆ ಏನು ಯೋಗ್ಯತೆ ಇದೆ? ನನ್ಗಿಂತ 4ರಷ್ಟು ಭಾರ ಇದೆಯಾ? ಈ ಥರ ಫಸ್ಟ್ ನೈಟ್ ಯಾರಿಗೂ ಆಗಿರಬಾರ್ದು. ಹಾಗೆ ಮಾಡ್ತೀನಿ, ನೋಡ್ತಾ ಇರು. ದತ್ತ ಲಕ್ಕಿಗೆ ಮದುವೆ ಆಯ್ತು ಅಂತ ಕೇಳ್ಪಟ್ಟೆ. ನಮ್ ದತ್ತನ ಹೆಂಡತಿ ಪ್ರತಿಮಾ ಅಂತ. ತುಂಬಾ ಲಕ್ಷಣವಾಗಿದ್ದಾರೆ ಅತ್ತಿಗೆ ನಿಮ್ಮ ಸೊಸೆ. ನನ್ ಸೊಸೆ ಅಲ್ವಾ? ಇವರು ಗೀತಾ ನನ್ನ ಸೊಸೆ, ನಾಗಭೂಷಣರ ಮಗಳು. ಆದರೆ ನಾಗಭೂಷಣ ಅವ್ರಿಗೂ ಇವಳಿಗೂ ಹೋಲಿಕೆನೇ ಇಲ್ವಲ್ಲಪ್ಪ. ಸೌಮ್ಯ ಮೇಲೇನಾದ್ರೂ ಹೋದ್ಲಾ? ಸೌಮ್ಯ ಸೌಮ್ಯ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೋದಾಗಿತ್ತು. ಈಗ ನೋಡಿ, ನನ್ನ ಮಗ ಮಗಳಿಗೆ ಇನ್ನೊಂದ್ಸತಿ ಬಡಿಸ್ಬೇಕಾಗುತ್ತೆ. ಆಯಾಯ ವಯಸ್ಸಿನವರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಒಳ್ಳೇದು. ನಮ್ಮ ಮಾತಿನ ರುಚಿ ಅವ್ರಿಗೆ ಹಿಡಿಸದೆ ಹೋಗ್ಬೋದು, ಅವರ ಮಾತಿನ ರುಚಿ ನಮಗೆ ಹಿಡಿಸದೆ ಹೋಗ್ಬೋದು ಅಲ್ವೇ? ಹೌದು ಹೌದು, ಅವ್ರ ಮಾತೇ ಬೇರೆ, ನಮ್ಮ ಮಾತೇ ಬೇರೆ. ಆದರೆ ಊಟದ ರುಚಿ ವಿಚಾರದಲ್ಲಿ 2 ಮಾತಿಲ್ಲ. ಅಮೃತ ಅಮೃತ ಇದಾಗಿದೆ. ಇಂಥ ಅಡುಗೆನ ಊಟ ಮಾಡಿ ಎಷ್ಟೋ ದಿನಗಳಾಗೋಗಿತ್ತು. ಅತ್ತಿಗೆ ಯಾರು ಅಡುಗೆ ಮಾಡಿದವರು? ನಾನ್ ಸೊಸೆ ಮಾಡಿದ್ದು. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ರುಚಿ ರುಚಿಯಾಗಿ ಅಡುಗೆ ಮಾಡಿದ್ಯಮ್ಮ. ಅದೆಲ್ಲ ಸಂಸ್ಕಾರ ಬಲದಿಂದ ಬರುವಂಥದ್ದು. ಅಮ್ಮನ ಕೈ ರುಚಿಯ ಗುಣ ಮಗಳಿಗೂ ತಾಗಿರುತ್ತೆ. ನಿಮ್ಮಮ್ಮನೂ ಹೀಗೆ ರುಚಿ ರುಚಿಯಾಗಿ ಅಡುಗೆ ಮಾಡ್ತಾ ಇರಬಹುದು ಅಂತ ಅನಿಸುತ್ತೆ. ಅತ್ತಿಗೆ ಈ ಥರದ ರುಚಿಯಾದ ಊಟ ಮಾಡೋದಕ್ಕೆ 3 ದಿನಕ್ಕೆ ನಿಮ್ಮ ಮನೆಗೆ ನಾನು ಬಂದೇ ಬರ್ತೀನಿ. ಧಾರಾಳವಾಗಿ ಬನ್ನಿ. ನೀವು ಬರ್ತೀರಂತಂದ್ರೆ ಪ್ರತಿ ಸಲನೂ ಬೇರೆ ಬೇರೆ ಅಡಿಗೆ ಮಾಡ್ತಾಳೆ. ಏನ್ ಪಿಂಕಿ? ಹೌದು ಅಂಕಲ್, ನನಗೂ ಯಾರಿಗಾದ್ರೂ ಅಡುಗೆ ಮಾಡಿ ಬಡಿಸೋದು ಅಂದ್ರೆ ತುಂಬಾ ಖುಷಿ. ಈ ಕಾಲದಲ್ಲಿ ಇಂಥ ಮಾತು ಯಾರಮ್ಮ ಹೇಳ್ತಾರೆ? ಅದ್ಗೆ ಈ ಥರದ ಸೊಸೆನ ಪಡೆಯೋದಕ್ಕೆ ನೀವು ಪುಣ್ಯ ಮಾಡಿರ್ಬೇಕು. ನಮಸ್ಕಾರ ನಂಜುಂಡಪ್ಪನವ್ರಿಗೆ. ನಮಸ್ಕಾರ ಚೇರ್ಮನ್ರೇ, ಕೂತ್ಕೊಳ್ಳಿ. ನಮ್ಮ ಚೇರ್ಮನ್ರು ನೋಡಿ ಎಷ್ಟು ವರ್ಷ ಆದ್ಮೇಲೆ ಬಂದಿದ್ದಾನೆ ಸ್ನೇಹಿತ. ನರಸಿಂಹ, ನಿಮ್ಮ ಮನೆಗೆ ನಂಜುಂಡಪ್ಪ ಬಂದಿದ್ದಾರೆ ಅಂತ ಗೊತ್ತಾಯ್ತು. ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅಪ್ಪ ಸೌಮ್ಯ ಓಡೋದ್ಲು. ಏನಂತೆ?
ಹೌದಪ್ಪ, ಸೌಮ್ಯ ಓಡೋದ್ಲು. ಅದಕ್ಕೆ ಸಹಾಯ ಮಾಡಿದ್ದೆ ಇವರು. ಏಯ್, ನಿಂತ್ಕೊಂಡು ಏನೋ ಮಕ ನೋಡ್ತಾ ಇದ್ಯಾ? ಹೋಗೋ, ಅವಳು ಹಿಡ್ಕೊಂಡ್ ಬಾ. ಕೊನೆಗೆ ಅವಳು ಹೆಣ ಆದ್ರೂ ಚಿಂತೆ ಇಲ್ಲ, ನಮ್ಮ ಸುಪರ್ದಿನಲ್ಲಿರ್ಬೇಕು. ಹೋಗೋ. ಅಪ್ಪ, ಅವರು ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ರು ಅನ್ಸುತ್ತೆ. ಅವನು ಮೇನ್ ರೋಡಲ್ಲಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನಿಂತಿದ್ದ. ಇವ್ಳು ಓಡೋಗಿ ಹತ್ಕೊಂಡು ಕೈ ಸಿಕ್ಕಿದಾಗ ಪರಾರಿ ಆಗೋದ್ರು. ನಂಜುಂಡ, ನಮ್ಮಿಂದ ತಪ್ಪಾಗಿದೆ, ಅದರ ಜವಾಬ್ದಾರಿನ ನಾನು ಒಪ್ಕೋತೇನೆ, ನಿಜ. ಅವಳು ಸಾಯೋದಕ್ಕಿಂತ ಈಗ ಓಡಿ ಹೋಗಿದ್ದೆ ಒಳ್ಳೇದಲ್ವಾ? ಆ ಮಗು ಹುಟ್ಟಲೇ ಇಲ್ಲ ಅಂತ ಅನ್ಕೋ, ಎಲ್ಲೋ ಒಂದ್ ಕಡೆ ಸುಖವಾಗಿರ್ಲಿ. ಹಾಗೆ ಅನ್ಕೊಳ್ಳಕ್ಕೆ ನಾನೇನು ಕೈಗೆ ಬಳೆ ತೊಟ್ಕೊಂಡಿಲ್ಲ. ನಾನೇನೋ ಸಂಪಿಗೆ ದಿಬ್ದೋನಲ್ಲ. ಏನ್ ಮಾತಾಡ್ತಾ ಇದ್ದೀರ ನಂಜುಂಡಪ್ಪ? ನಮ್ಮ ಮನೆತನಕ್ಕೆ ಬೆಟ್ ಮಾಡಿ ತೋರಿಸ್ಬೇಡಿ. ನಮ್ಮ ಮಕ್ಕಳು ನಾವ್ ಹೇಳ್ದಾಗ ಕೇಳಿ ನಾವ್ ತೋರಿಸಿರೋ ಹೆಣ್ಣನ್ನ ಮದುವೆ ಆಗಿದ್ದಾರೆ. ಅದಕ್ಕೆ ಸಾಕ್ಷಿ ಇಲ್ಲಿ ನಿಂತಿದ್ದಾಳೆ ನೋಡು. ಇಂಥವಳನ್ನ ನಮ್ಮ ಲಕ್ಕಿ ಮದುವೆ ಮಾಡ್ಕೊಂಡಿದ್ದಾನೆ. ಯಾಕೆ ಗೊತ್ತಾ? ಅವರಪ್ಪನ ಮಾತಿಗೆ ಬೆಲೆ ಕೊಟ್ಟು. ಓಹೋ, ಅದೇ ಅಹಂಕಾರ ಅಲ್ವಾ ನಿಮಗೆ? ಆ ಅಹಂಕಾರನ ನಾನು ಮುರಿತೀನಿ. ಈಗ ಏನಾಗಬೇಕು ಅಂತ ನೀವೇ ಹೇಳಿ ನಂಜುಂಡಪ್ಪನವ್ರೆ. ಊರಲ್ಲಿ ಮನೆ ಮನೆಗೂ ಹೋಗಿ ಮಂಡಿಯೂರಿ ತಲೆ ತಗ್ಗಿಸಿ ತಪ್ಪೆಲ್ಲ ನಂದೆ, ಇದರಲ್ಲಿ ನಂಜುಂಡಪ್ಪನವ್ರದ್ದು ಏನೂ ತಪ್ಪಿಲ್ಲ, ಇದೆಲ್ಲ ನನ್ನ ತಲೆ ಪ್ರತಿಷ್ಠೆ ಅಂತ ಹೇಳಬೇಕು. ಅಮ್ಮ, ನಾನು ಗಂಗಾ ಹೊರಗೆ ಹೋಗಿ ಬರ್ತೇವೆ. ಆತು, ಹೋಗ್ಬರ್ರಿ. ತಲೆಗಿಲಿ ಕೆಟ್ಟದೇನು ನಿಂದು? ಗಂಗನ್ನ ಅವನ ಜೋಡಿ ಯಾಕೆ ಕಳಿಸ್ಕೊಟ್ಟಿ? ನಾ ಇಲ್ಲೇ ನಿಂತಿದ್ದಿಲ್ಲೋ ಬಂಡಗಲ್ ನಿಂತಂಗ. ನಾನು ಒಂದು ಮಾತು ಕೇಳಿದೇನು? ಅಲ್ವಾ, ಮನೆ ತುಂಬ 100 ಕೆಲಸ ಬಿದ್ದಾವು, ಆ ಹುಡುಗಿನ ಕಳಿಸ್ಬಿಟ್ಟಲ್ಲ ಅವನ ಜೋಡಿ. ಆ ವಿರೂಪಾಕ್ಷ ಶಾಸ್ತ್ರಿಗಳು ನಿಮ್ಮ ಮಗು ಪಡ್ಕೊಳ್ಳೋದಕ್ಕೆ ನಿಮ್ಮ ಹಿಂದೆ ಹೇಗೆ ಬಿದ್ದಿದ್ದಾರೆ ಅಂತ. ಅವತ್ತು ಜಾಜಿ ಮಗುವನ್ನ ಕೊಡಲ್ಲ ಅಂದ್ಬಿಟ್ಲು. ಅದೇ ಜೊತೆಗೆ ಶಾಸ್ತ್ರಿಗಳು ನಿನ್ನನ್ನು ಅಪಹರಿಸಿದರು. ವಿರೂಪಾಕ್ಷ ಶಾಸ್ತ್ರಿಗಳು ತಕ್ಕ ಬುದ್ಧಿ ಕಲಿಸದೆ ಹೋದ್ರೆ ನಾನು ಬಂಗಾರಿನೇ ಅಲ್ಲ. ಹಾಗಾದ್ರೆ ಈ ನಾಯಿ ಕೊಲೆಗಾರಂದೇ ಯಾಕೆ ಆಗಿರಬಾರ್ದು? ರಿಪೋರ್ಟ್ ಪ್ರಕಾರ ಪ್ರೊಡ್ಯೂಸರ್ ಸಿದ್ಧಾರ್ಥ ಅವ್ರನ್ನ ಶೂಟ್ ಮಾಡೋದಕ್ಕೆ ಯೂಸ್ ಮಾಡಿರೋ ಗನ್ 9mm ಗನ್. ಅಲ್ಲಿಗೆ ನಂದಿನಿನೇ ಮಗುಗೋಸ್ಕರ ಗಂಡನ್ನ ಇನ್ಯಾರ ಮುಖಾಂತರನೋ ಕೊಲ್ಸಿದ್ರೆ? ಹೌದು, ಅದಕ್ಕೆ ನಂದಿನಿ ಹೇಗೋ ಅವ್ರ ಗಂಡಂಗೆ ಡಿವೋರ್ಸ್ ಕೊಟ್ಟಿದ್ದಾರೆ. ನಾನು ನಂದಿನಿ ಅವ್ರ ಮನೆಗೆ ಹೋಗಬೇಕು. ಬೇಡ ಬೇಡ, ಸಡನ್ ಆಗಿ ಹೋದ್ರೇನೆ ನನಗೆ ಬೇಕಾಗಿರೋ ವಿಷಯನ ತಿಳ್ಕೊಬೋದು. ನಾನು ಬಾನಿ ಮಾತಾಡ್ತಿರೋದು. ಮನು ಮನೆಯಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ಲ.
ಅತ್ತಿಯವ್ರದು ನೀನ್ ಯಾಕೋ ಹಾಕೊಂಡಿದ್ಯಾ? ಗುರುಮೂರ್ತಿ ಅವರೇ, ನಿಮ್ಗೋಸ್ಕರ ಅದಕ್ಕೆ ಪಾಪ ಮನೇಲಿ ಕಾಯ್ತಾ ಇರ್ತಾರೆ. ಬನ್ನಿ ಹೋಣ. ನೋಬಡಿ ವೇಟ್ಸ್ ಫಾರ್ ಯು ಬಾ. ನಿನ್ನ ಗಂಡ ದಿನ ಮನೆಗೆ ಲೇಟ್ ಆಗಿ ಬರ್ತಾನ? ಫೋನ್ ಮಾಡಮ್ಮ. ರಾಮ, ಅಕಾಡ ಕೇಳಿದ ಮ್ಯಾಕೆ ನಾನು ನಿನಗೇನು ಪಾಠ ಮಾಡಿವ್ನಿ ಅಂತ ಕೆಪ್ತಿ ಐತೆ ತಾನೆ? ಐತೆ. ಈಗ ಹೇಳ, ಕುಸ್ತಿ ಮಟ್ಟಿನ ಇಲ್ಲ ಅರ್ಶನ ಕುಂಕುಮನ? ನಿನ್ನ ಕೈಯ ಕಟ್ಟೋ ಕಂಕಣ ದಾರನ ಇಲ್ಲ ಕುತ್ತಿಗೆ ಕಟ್ಟೋ ತಾಳಿನ? ನೀನು ನಿಜವಾದ ಪೈಲ್ವಾನನ ಇಲ್ಲ ಸಂಸಾರಿನ? ಅಮೃತ ಬಗ್ಗೆ ಇನ್ನೂ ಏನೇನು ಗೊತ್ತು? ಅಮೃತಕ್ಕ ಒಂಥರ ವಿಚಿತ್ರ. ಅವತ್ತು ಅಜ್ಜಿನ ನನ್ನ ಬರ್ತ್ಡೇ ಪಾರ್ಟಿ ಇತ್ತಲ್ಲ, ಅವ್ರ ಫ್ರೆಂಡ್ ಒಬ್ರು ತಾಯ್ತಾ ಹಾಕೊಂಡಿದ್ರು, ಬಿಚ್ಚಿಡು ಅಂತ ಹೇಳಿ ಕಳ್ಸಿದ್ಲು. ಅವ್ರ ತಾಯ್ತಾ ಬಿಚ್ಚಿದ್ರಾ? ಹ್ಞೂ ಅಕ್ಕ, ಪಾಪ ಅವ ಅಂಕಲ್ ಸತ್ತೇ ಹೋದ್ರಂತೆ. ನನ್ನ ಶತ್ರು ತಾಯ್ತದ ಪ್ರಭಾವದಿಂದ ಹೊರಗಡೆ ಬಂದಿದ್ದಾನೆ ಅನ್ನೋದನ್ನ ಸೂಚನೆ ಕೊಟ್ಟಿದ್ಯಾ. ಆದರೆ ಈಗ ಆಗ್ಬೇಕಾಗಿರೋ ಕೆಲಸ ತುಂಬಾ ಮಹತ್ವವಾದದ್ದು. ಆದರೆ ಈ ಸಾರಿ ಯಾವುದೇ ಕಾರಣಕ್ಕೂ ಅವನು ಬದುಕಬಾರ್ದು. ಬಲಿ ತಗೊಂಡೇ ತಗೋತೀನಿ.